ಇರೋರಿಗೆ ಪ್ರಾಬ್ಲಮ್ ಅನುಭವಿಸ್ತಾರಲ್ಲಪ್ಪ, ಬ್ಯಾಡ್ ಈ ರೀತಿ ಮಾಡ್ಕೋಬೇಡಿ, ಪ್ರಾಬ್ಲಮ್ ಅನುಭವಿಸ್ತೀರಾ ಅಂತ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ ಅಂದ್ರೆ ನಾವು ಬಲವಂತ ಮಾಡಕ್ ಹೋಗಲ್ಲ, ಬಿಟ್ಬಿಡ್ತೀವಿ. ಏನಕ್ಕೆ ಹೇಳಿ? ಕರ್ಮನ ಫಲ ಒಂದೊಂದು ಇರ್ತದೆ, ಇವ್ರು ಹಣೆ ಬರ್ದ್ರೆ ಹಿಂಗೆ ಅನುಭವಿಸ್ಬೇಕು. ಈಗ ಒಬ್ರು ಯಾರೋ ಬಂದು ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ಅವ್ರ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಜಾಸ್ತಿ ಬಿಟ್ಬಿಡ್ತೀವಿ. ಈಗ ನಮ್ದು ಈಗ ದಾರಿಲಿ ಹೋಗ್ತಾ ಇರ್ತೀವಿ ನಾವು, ಈಗ ನಮ್ಗೆ ಗೊತ್ತಿರೋರ ಮನೆ ಇಲ್ಲಿ ಯಾರಾಗ್ಲಿ ನಾವು ಹೋದಾಗ, ನನಗೆ ಯಾವ್ದಾರ ಒಂದು ನೆಂಟ್ರ ಮನೆಗೆ ಹೋದಾಗ್ಲೂ ಅಷ್ಟೇ, ಎಲ್ಲಾರು ಹೋದಾಗ್ಲೂ ನಾವ್ ಏನ್ ಅನಿಸ್ತದೆ ನಮ್ಗೆ, ಈಗ ನಾವು ಒಂದು ವಿದ್ಯೆನ ಕಲ್ತಿದೀವಿ ಅಂದ್ಮೇಲೆ ಎಲ್ಲಾ ಕಡೆ ನಾವು ತಗೋಬಿಟ್ಟು ನಮ್ಗೆ ದುಡ್ಡುಗೋಸ್ಕರನೇ ಕೆಲಸ ಮಾಡ್ಬೇಕು, ದುಡ್ಡೇ ಬೇಕು ನಮ್ಗೆ, ದುಡ್ಡು ಕೊಟ್ರೆ ಮಾತ್ರ ಹೇಳ್ತೀವಿ, ಹಂಗಲ್ಲ. ನಮ್ ಮನ್ಸು ತಡೆಯಲ್ಲ. ನಮ್ಗೆ ಒಂದ್ಸರಿ ಏನ್ ಮಾಡುತ್ತೆ ನೋಡಿ, ನಿಮ್ ಮನೆಗಳಿಗೆ ಹೋದಾಗ ಈ ರೀತಿ ಪ್ರಾಬ್ಲಮ್ ಇದೆ, ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡ್ಬಿಡ್ತೀವಿ. ಹೇಳ್ತೀವಿ, ಈ ಪ್ರಾಬ್ಲಮ್ ಹಿಂಗ್ ಅನುಭವಿಸ್ತಿದೀರಾ ಅಂತ. ಹ್ಞೂ ಅಂತ ಹೇಳ್ತಾರೆ. ಒಂದ್ಸರಿ ರೆಡಿ ಮಾಡ್ಕೊಳ್ಳಲ್ಲ ಅವರು. ಏನಕ್ಕೆ? ಅವ್ರ ಕರ್ಮಾನ ಫಲ ಅನುಭವಿಸ್ಲೇಬೇಕು ಅಂತ ಬಿಟ್ರೆ ನಾವ್ ಏನು ಮಾಡ್ಕೊಳಕ್ಕಾಗಲ್ಲ. ಅನುಭವಿಸಿದ ಮೇಲೆನೆ ಸರಿ ಮಾಡ್ಕೊಳ್ಳಿ ಅಂತ. ಈಗ ದಾರಿಲಿ ಹೋಗ್ಬೇಕಾದ್ರೆ ಯಾರ್ದೋ ಒಂದ್ ಮನೆ ಕಟ್ತಾ ಇರ್ತಾರೆ, ನಿಲ್ಲಿಸ್ತೀವಿ ನಾವು. ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ, ಹೋಗ್ಬಿಟ್ಟು ಸರ್ ಇದೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಇದು ಈ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಒಬ್ರು ಓಕೆ ಸರಿ ಮಾಡ್ಕೊಳ್ತಾರೆ, ಖುಷಿ ಆಗುತ್ತೆ ನೋಡಿದ್ರೆ, ಪರವಾಗಿ ಮಾತು ಕೇಳಿದ್ರು ಅಂತ. ಹಿಂಗ ಒಬ್ರು ಕೇಳಲ್ಲ, ಪರಮಾತ್ಮ ಕೇಳಕ್ ಬಿಡಲ್ಲ, ಏನ್ ಮಾಡಕ್ ಆಗಲ್ಲ. ನಮಸ್ಕಾರ ಎಲ್ಲರಿಗೂ, ಶ್ರೀ ವೆಂಕಟೇಶ್ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ರಾಯರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ವೀಕ್ಷಕರೇ, ಈ ದಿನ ಯಾವ ವಿಚಾರದ ಬಗ್ಗೆ ಮಾತಾಡ್ತೀನಿ ಅಂದ್ರೆ, ನಮ್ಮ ಸ್ನೇಹಿತರು ಹೆಸರು ಬೇಡ, ಹೇಳ್ತೀನಿ. ಏನಂತ, ಮನೆಯೆಲ್ಲ ಕಟ್ಟಬೇಕಾದ್ರೆ ನಾನು ಹೇಳಿದೆ, ಏನಂತ, ಈ ರೀತಿ ಬೇಡ, ಈ ರೀತಿ ಮಾಡೋದು ಪ್ರಾಬ್ಲಮ್ ಆಗುತ್ತೆ, ಈ ರೀತಿ ಮಾಡ್ಕೋಬೇಡಿ ಅಂತ ಹೇಳ್ದೆ. ವಾಸ್ತು ಗೀಸ್ತು ಏನು ಬೇಡ, ಹೋಗೋ ನೀನು, ನಮ್ಗೆ ಗೊತ್ತು, ನಮ್ಗೆ ಏನ್ ಸಮಸ್ಯೆ ಇಲ್ಲ, ವಾಸ್ತು ಗೀಸ್ತು ಏನಿಲ್ಲ, ನಮ್ಮ ಹಣೆ ಬರ, ನಾವು ದುಡಿದ್ರೆ ಮಾತ್ರ, ಕೆಲಸ ಮಾಡಿದ್ರೆ ಮಾತ್ರ, ಈ ವಾಸ್ತು ಗೀಸ್ತು ಏನು ನಂಬಲ್ಲ ನಾನು ಅಂತ ಹೇಳಿದ್ರು. ಸರಿ ಬಿಡಿಯಪ್ಪ, ಆಯ್ತು, ಮುಂದೆ ನಂಬಿಕೆ ಬಂದಾಗ್ಲೇ ನಮ್ಮ ಹತ್ರ ಬನ್ನಿ, ಆಗ್ಲೇ ನಾನು ಏನ್ ಮಾಡ್ಬೇಕು ಚೇಂಜಸ್ ಮಾಡ್ಕೊಡ್ತೀನಿ. ಈಗ ನೀನ್ ಮಾಡ್ತಾ ಇರೋದ್ರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಮುಂದೆ, ನಿಂಗೆ ಈ ರೀತಿ ಸಿಚುವೇಶನ್ ಹಿಂಗೆ ಆಗುತ್ತೆ ಮುಂದೆ, ನೋಡ್ಕೋಬೇಕಾದ್ರೆ 1 ವರ್ಷ 2 ವರ್ಷದಲ್ಲಿ ನಿಂಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಅದಾದ್ಮೇಲೆ ಈಗ ಮನೇಲಿ ರೆಡಿ ಮಾಡಿ 1-2-3 ವರ್ಷ ಆಯ್ತು. ಫಸ್ಟ್ ಮನೆ ಮಾಡಿದ್ರು, ಪುನಃ ಆಲ್ಟ್ರ್ ಮಾಡಿ ರೆಡಿ ಮಾಡಿಸಿದ್ದು 3 ವರ್ಷ ಆಗಿದೆ. ಈಗ ಮನೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿದೆ. ನಾನೇನ್ ಆಸ್ ಇಟ್ ಇಸ್ ಹೇಳಿದ್ದೆ ಪ್ರಾಬ್ಲಮ್ಗಳು, ಆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿದೆ. ಈಗ ನಂಗೆ ವಾಸ್ತು ಬೇಡ, ಏನು ಬೇಡ ಅಂತ ಹೇಳಿದವರು ಪ್ರಾಬ್ಲಮ್ ಸ್ಟಾರ್ಟ್ ಆದ್ಮೇಲೆ, ಇಲ್ಲ ಅದೇನಾಗಿದೆ ಸ್ವಲ್ಪ ನೋಡಿ, ಸ್ವಲ್ಪ ಚೇಂಜಸ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಪುನಃ ಬಂದಿದ್ರು. ಪುನಃ ನೋಡಿದಾಗ ಅದನ್ನ ಈ ರೀತಿ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿ ಕೊಟ್ಟಿದ್ದೀನಿ. ಏನ್ ಮಾಡ್ಕೊಂಡಿದ್ರು ಸಮಸ್ಯೆ, ಯಾವ ರೀತಿ ಮಾಡ್ಕೊಂಡಿದ್ರು ಅಂತ. ಈಗ ನಾವು ವಾಸ್ತು ಬಗ್ಗೆ ಏನಕ್ಕೆ ಕೊಡ್ತಾ ಇದೀವಿ ಅಂತಂದ್ರೆ, ನಮ್ಗೀಗ ಟೋಟಲ್ ಆಗಿ ಪಂಚತತ್ವಗಳು ಬರುತ್ತೆ ನಮ್ಗೆ. ಪಂಚತತ್ವಗಳಲ್ಲಿ ಅಗ್ನಿತತ್ವ, ವಾಯುತತ್ವ, ಭೂತತ್ವ, ಜಲತತ್ವ, ಮಧ್ಯದಲ್ಲಿ ಬಂದು ಆಕಾಶ ತತ್ವ. ಈಗ ನಮ್ಗೆ ಪಂಚೇಂದ್ರಿಯಗಳು, ನಮ್ಮ ದೇಹದಲ್ಲಿ ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ. ಇದರಲ್ಲಿ ಯಾವ್ದಾದ್ರು ಒಂದನ್ನು ಹಾಳು ಮಾಡ್ಕೊಂಡ್ರು, ಹಾಳಾದ್ರೂ ಸಮಸ್ಯೆಗಳು ಅಂದ್ರೆ ಒಂದ್ರದ್ದು ಅದ್ರ ಏನ್ ಪ್ರಾಬ್ಲಮ್ ಕೊಡ್ಬೇಕು ಆ ಪ್ರಾಬ್ಲಮ್ನ ನಾವು ಅನುಭವಿಸ್ತಾ ಇರ್ತೀವಿ. ಸತ್ಯ ತಾನೆ? ಈಗ ನಮ್ಗೆ ಕಣ್ಣು ಒಂದಿಲ್ಲ ಅಂತ ಹೇಳಿದ್ರು, ಇನ್ನು ಬಾಕಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು, ಆ ಕಣ್ಣು ಇಲ್ದೇ ಇರೋದು ಪ್ರಾಬ್ಲಮ್ ಅನುಭವಿಸ್ತಾ ಇರ್ತೀವಿ. ಅದಾದ್ಮೇಲೆ ನಮ್ಗೆ ಕಿವಿ ಇಲ್ಲ, ಕಿವಿ ಕೇಳ್ತಾ ಇಲ್ಲ, ಇದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಅದ್ರದ್ದು ಪ್ರಾಬ್ಲಮ್ನ ಅನುಭವಿಸ್ತಾ ಇರ್ತೀವಿ ನಾವು. ಇದೇ ರೀತಿ ನಮ್ಮ ಪಂಚೇಂದ್ರಿಯಗಳಲ್ಲಿ ಯಾವ್ದಾದ್ರು ಒಂದಿಲ್ಲ ಅಂತ ಹೇಳಿದ್ರು ನಮ್ಗೆ ಯಾವ ರೀತಿ ಪ್ರಾಬ್ಲಮ್, ಒಂದೊಂದಾಗಿ ಪ್ರಾಬ್ಲಮ್ನ ಅದ್ರದ್ದೇ ಪ್ರಾಬ್ಲಮ್ ಅನುಭವಿಸ್ತಾ ಇರ್ತೀವಿ. ಅದೇ ರೀತಿ ಈ ನಮ್ಮ ಮನೆಯ ವಾಸ್ತುನಲ್ಲಿ ಪಂಚ ತತ್ವಗಳು ಅಂದ್ರೆ ಭೂತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ, ಇವುಗಳಲ್ಲಿ ಕರೆಕ್ಟಾಗಿ ಎಲ್ಲೆಲ್ಲಿ ಏನೇನು ಬರಬೇಕು ಅದನ್ನ ಮಾಡ್ಕೋಬೇಕು ನಾವು. ನಮ್ದೇ ಆದ ಅಧಿಕ ಪ್ರಸಂಗತನ, ಏನಾಗುತ್ತೆ ಅವ್ರು ಮಾಡೋರು ಇವ್ರು ಮಾಡೋರೆ, ನಾವ್ಯಾಕೆ ನೋಡ್ಬೇಕು, ಆ ರೀತಿ ಅಲ್ಲ. ಯಾಕೆ ನೋಡ್ಬೇಕು, ಏನ್ ನೋಡ್ಬೇಕು ಅಂತ ಹೇಳಿದ್ರೆ, ಏನಕ್ಕೆ ನೋಡ್ಕೋಬೇಕು ನಾವು ಅಂದ್ರೆ, ಇರೋದ್ರಲ್ಲಿ ಕರೆಕ್ಟಾಗಿ ನಾವು ವಾಸ್ತು ಪ್ರಕಾರ ಮಾಡ್ಕೊಂಡಾಗ ನಮ್ಗೆ ಅಲ್ಲಿ ಎನರ್ಜಿ ಇರುತ್ತೆ, ಎನರ್ಜಿ ಕ್ರಿಯೇಟ್ ಆಗುತ್ತೆ, ಪ್ರಾಬ್ಲಮ್ ಆಗಲ್ಲ, ಸಮಸ್ಯೆ ಆಗಲ್ಲ. ಈಗ ನಮ್ಗೆ ಈಗ ಯಾವ ರೀತಿ ವಿಚಿತ್ರವಾಗಿ, ಈಗ ನಮ್ಗೆ ಜಲತತ್ವ, ಈಶಾನ್ಯದ ಜಲತತ್ವ ಅಂತ ಕೊಡ್ತೀವಿ. ಅಲ್ಲಿ ನೀರಿರ್ಬೇಕು, ಸಂಪ್ ಮಾಡ್ಕೋಬೇಕು, ಭೂಮಿ ಒಳಗಡೆ ಮಾಡ್ಕೋಬೇಕು ಅಂತ, ಆಯ್ತಾ? ಇಲ್ಲ ಬೋರ್ವೆಲ್, ಭೂಮಿ ಒಳಗಡೆಯಿಂದ ಬರ್ಬೇಕು ಆಳವಾಗಿ ಅಂತ. ಅಗ್ನಿತತ್ವ, ಇಲ್ಲಿ ಅಡಿಗೆ ಮನೆ ಮಾಡ್ಕೋಬೇಕು ನಾವು ಅಗ್ನಿತತ್ವದಲ್ಲಿ. ವಾಯುತತ್ವದಲ್ಲಿ ನಮ್ಗೆ ಬಾತ್ರೂಮು, ಟಾಯ್ಲೆಟ್ಗಳು ಈ ರೀತಿ ಮಾಡ್ಕೊಳಕ್ಕೆ. ಭೂತತ್ವ, ಮಾಸ್ಟರ್ ಬೆಡ್ರೂಮು ನಮ್ಗೆ ಬರುತ್ತೆ. ಇಲ್ಲಿ ಸೆಂಟ್ರ್ ಬಂದು ಆಕಾಶ ತತ್ವ, ನಮಗೆ ಬ್ರಹ್ಮಸ್ಥಾನ.
ಕೊಡ್ತೀವಿ. ಇಲ್ಲಿ ನಮಗೆ ಖಾಲಿ ಇರಬೇಕು, ಬೀಮ್ಗಳು ಬರಬಾರ್ದು, ಗೋಡೆಗಳು ಬರಬಾರ್ದು. ಈ ರೀತಿ ನೋಡ್ಕೊಂಡು ನಾವು ಮನೆನ ಮಾಡ್ಕೋಬೇಕು. ಅಂದ್ರೆ ಈ ನಮ್ಗೆ ಪಂಚತತ್ವಗಳಲ್ಲಿ ಯಾವುದು ಡಿಸ್ಟರ್ಬೆನ್ಸ್ ಆಗಬಾರ್ದು. ಯಾವ್ದಾದ್ರು ಒಂದು ಡಿಸ್ಟರ್ಬೆನ್ಸ್ ಆದ್ರೂ ನಮ್ಗೆ ಏನಾಗುತ್ತೆ, ಅದರದೇ ಆದ ಸಮಸ್ಯೆಗಳನ್ನ ಅದು ನಮ್ಗೆ ಕೊಡುತ್ತೆ. ಈಗ ಈ ಚಿತ್ರ ವಿಚಿತ್ರವಾಗಿ ಉಲ್ಟಾಪಟ್ಟಾದ್ರೆ ಫುಲ್ಲು ಅವ್ರನ್ನ ಪ್ರಾಬ್ಲಮ್ ತಳ್ಬಿಡುತ್ತೆ. ಅಕಸ್ಮಾತ್ ನಮ್ಗೆ ಒಂದು ಜಾಗದಲ್ಲಿ ಏನೋ ಪ್ರಾಬ್ಲಮ್ ಆಗಿದ್ರೆ, ನಾ ಹೇಳಿದ್ನಲ್ಲ, ಈಗ ನಮ್ದು ಕಿವಿ ಪ್ರಾಬ್ಲಮ್ ಆಗಿದ್ರೆ ಕಿವಿದ್ರದ್ದು ಏನು ನಮ್ಗೆ ಪ್ರಾಬ್ಲಮ್ ಸಮಸ್ಯೆಗಳಾಗ್ತಿರ್ತದೆ ಅದನ್ನ ಕೊಡ್ತದೆ. ಕಣ್ಣು ಪ್ರಾಬ್ಲಮ್ ಆಗಿದ್ರೆ ಕಣ್ಣಿಗೆ ಏನು ಸಮಸ್ಯೆ ಕೊಡ್ತಾ ಇರ್ತದೆ ಪಂಚೇಂದ್ರಿಯಗಳಲ್ಲಿ. ಆ ರೀತಿ ನಮ್ಗೆ ಪ್ರಾಬ್ಲಮ್ ಏನು ಕೊಡುತ್ತೆ, ಏನು ಪ್ರಾಬ್ಲಮ್ ಆಗತ್ತೆ ಅನುಭವಿಸ್ತಾ ಇರ್ತೀವಿ. ಹಂಗೆ ಈ ಮನೆಗಳಲ್ಲಿ ಯಾವ್ದಾದ್ರು ಒಂದು ಜಾಗನ ಹಾಳು ಮಾಡ್ಕೊಂಡಿದ್ರೆ ನಾವು, ಆ ಜಾಗದ್ದು ಏನು ಕರ್ಮ ಫಲ, ಆಮೇಲೆ ಅದ್ರದ್ದು ಏನು ವಾಸ್ತು ದೋಷ ಆಗಿರುತ್ತೆ ಅದ್ರದ್ನ ಅದು ಕೊಟ್ಟೆ ಕೊಡುತ್ತೆ. ಪ್ರಾಬ್ಲಮ್ ತಪ್ಸೋಗಿಲ್ಲ, ಬಿಡೋದು ಇಲ್ಲ, ತಪ್ಸೋದು ಇಲ್ಲ. ನಮ್ಮ ಅದೇ ಏನಾಗುತ್ತೆ ಅಂದ್ರೆ 100ರಲ್ಲಿ ಒಂದು 5%, 5ರಿಂದ ಒಂದು 10%, ಎಷ್ಟಂದ್ರೆ 5% ಒಂದು, ಇಲ್ಲಾಂದ್ರೆ 3-4% ಅಷ್ಟೇ. ಅಲ್ಲಿ 100ರಲ್ಲಿ ಒಂದು 3-4%, ಒಂದು 5% ಜನಗಳಿಗೆ ಮಾತ್ರ ವಾಸ್ತು ಇಲ್ಲ ಅಂದ್ರೆ ನಡ್ಕೋಗುತ್ತೆ. ತಿಳ್ಕೊಳ್ಳಿ, ನಾವು ನಮ್ಮ ಮನೆ ನೋಡಿದಾಗ ವಾಸ್ತುನೇ ಇಲ್ಲ, ಸೂಪರ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ. ಏನಾಗ್ತದೆ ಅಂದ್ರೆ ಅವ್ರ ಹಣೆ ಬರ ಚೆನ್ನಾಗಿರುತ್ತೆ, ಅವ್ರ ಕರ್ಮನ ಫಲ ಚೆನ್ನಾಗಿರುತ್ತೆ. ಹಂಗಾಗಿ ಏನಾಗುತ್ತೆ, ಅವರು ವಾಸ್ತು ಇಲ್ಲ ಅಂದ್ರೂ ಚೆನ್ನಾಗಿ ನಡ್ಕೋಗ್ತಾ ಇರ್ತದೆ. ಒಬ್ಬೊಬ್ರು ಏನಂತಾರೆ ಅಂದ್ರೆ ನಮ್ಗೆ ಕ್ರಾಸ್ ಕ್ವಶನ್ ಕೇಳ್ತಾರೆ, ಕೇಳಲಿ ತೊಂದರೆ ಇಲ್ಲ. ಏನಕ್ಕೆ ಅವ್ರು ಏನೇ ಕ್ವಶನ್ ಡೌಟ್ ಇದ್ರು ನಾವು ಆನ್ಸರ್ ಮಾಡೇ ಮಾಡ್ತೀವಿ. ಏನು ಕ್ವಶನ್ ಕೇಳ್ತಾರೆ ಅಂದ್ರೆ, ಸಾರ್ ನೀವು ಹೇಳಿದ್ದಕ್ಕೆ ತದ್ವಿರುದ್ಧವಾಗಿದೆ, ಅವ್ರ ಮನೆ ಚೆನ್ನಾಗಿದ್ದಾರೆ ಅಂತ. ಅದನ್ನೇ ಹೇಳೋದು, ಅವ್ರ ಕರ್ಮನ ಫಲ ಇರೋರು ಚೆನ್ನಾಗಿರ್ತಾರೆ. ಅವ್ರ ಮಗ ಬಂದಾಗ ಅವ್ನ ಹಣೆ ಬರ ಚೆನ್ನಾಗಿರ್ತಾನೆ, ಇಲ್ಲಾಂದ್ರೆ ಅವನು ಫುಲ್ ಫೇಲ್ ಆಯ್ತಾನೆ. ಈಗ ತಂದೆ ಪಾಸ್ ಆಗಿರ್ತಾನೆ, ಚೆನ್ನಾಗಿರ್ತಾರೆ, ಟಾಪ್ ಲೆವೆಲ್ ಇರ್ತಾರೆ. ಮಗ ಬಂದಾಗ ಆ ಮನೇದು ವಾಸ್ತುದು ಪ್ರಾಬ್ಲಮ್ ಮಾಡೇ ಮಾಡುತ್ತೆ, ಅವರು ಫೇಲ್ ಆಗೇ ಆಗ್ತಾನೆ. ಅಲ್ಲಿ ಅವ್ನ ಹಣೆ ಬರ ಚೆನ್ನಾಗಿದ್ರೆ ಮಾತ್ರ ಕಂಟಿನ್ಯೂ ಆಗುತ್ತಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಈಗ ನನ್ನ ಸ್ನೇಹಿತ ಏನ್ ತಪ್ಪು ಮಾಡ್ಕೊಂಡಿದ್ದ, ಪ್ರಾಬ್ಲಮ್ ಮಾಡಿದ್ದ ಅಂತ ಹೇಳಿದ್ರೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಅವ್ರ ಮನೆ ಬಂದು ಪೂರ್ವಕ್ಕೆ ಡೋರ್, ಪೂರ್ವಕ್ಕೆ ಡೋರ್ ಇತ್ತು. ಪುನಃ ಏನ್ ಮಾಡಿದ್ರು, ಇಲ್ಲಿ ನೈಋತ್ಯ ಭಾಗದಲ್ಲಿ ಟ್ಯಾಂಕ್ ಇಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು, ನಾನು ಇಲ್ಲಿ ಟ್ಯಾಂಕ್ ಇಲ್ಲಿ ಇಡ್ಬೇಕು, ಇಲ್ಲಿ ಇಟ್ಕೊಂಡಿದ್ರು ಟ್ಯಾಂಕ್ ವಾಯುವ್ಯದಲ್ಲಿ ಬಂದು ಈ ಜಾಗದಲ್ಲಿ, ಸಾರಿ ಇಲ್ಲಿತ್ತು ಟ್ಯಾಂಕು. ಸರಿ, ಏನು ನೀ ಇರೋದ್ರಲ್ಲಿ ಜಾಗ ಇಲ್ಲ ಈ ಸೈಡಲ್ಲಿ, ನಮ್ಗೆ ಸೀಟ್ದು ಮನೆ RCC ಹಾಕಕ್ ಆಗಲ್ಲ, ನೀನ ನಡ್ಕೊಳುತ್ತೆ, ತೊಂದರೆ ಸಮಸ್ಯೆ ಇಲ್ಲ ಬಿಟ್ರಪ್ಪ ಅಂತ. ಪುನಃ ಅದಾದ್ಮೇಲೆ ಏನ್ ಮಾಡಿದ್ರು, ಇವರು ಮನೆನ ಆಲ್ಟರ್ ಮಾಡಿದ್ರು. ಅಂದ್ರೆ ಮುಂದೆಗೆ ಏನ್ ಮಾಡಿದ್ರು, ನಮಗೆ ಪೋರ್ಟಿಕ್ ಎಕ್ಸ್ಟ್ರಾ ಇರಲಿ ಮನೆ ಮುಂದೆಗೆ, ಮಳೆಗಡೆ ಬಂದ ನೆನೆಯುತ್ತೆ, 3 ಅಡಿ ಬೇರೆ ಒಂದು ಹಾಕೋಣ, ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ ಅನ್ನೋ ಉದ್ದೇಶಕ್ಕೆ ಏನ್ ಮಾಡಿದ್ರು, ಪೋರ್ಟಿಕ್ ಅಂತ ಮಾಡಿದ್ರು. RCC ಹಾಕಿದ್ರು. ಇಲ್ಲಿ 2 ಕಂಬ ಇಟ್ಬಿಟ್ಟು ಫುಲ್ RCC ಹಾಕಿದ್ರು ಇಷ್ಟೇ. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ, ನಾನು ಏನ್ ಹೇಳ್ದೆ, ಈ ರೀತಿ ಮಾಡ್ಬೇಡಿ, ತಪ್ಪು ಮಾಡ್ಬೇಡಿ. ಈ ರೀತಿ ಹಾಕಿದಾಗ ಏನಾಗುತ್ತೆ ಅಂದ್ರೆ, ನಮ್ಗೆ ಈಶಾನ್ಯ ಭಾರ ಬೀಳುತ್ತೆ, ಅಗ್ನಿಮೂಲೆ ಕಟ್ಟಾಗುತ್ತೆ. ಹಿಂಗಿದ್ದಾಗ ಏನಾಗುತ್ತೆ, ಮನೆಗೆ ಹಣಕಾಸು ಬರಲ್ಲ. ಆಮೇಲೆ ನಿಮ್ಗೆ ದುಡಿಯಕ್ಕೆ ಹೋಗುವಂತ ಮನಸ್ಸಿದ್ರು ಶಕ್ತಿ ಇದ್ರು ಕೆಲಸ ಸಿಗಲ್ಲ, ಹಣಕಾಸು ತೊಂದರೆ ಆಗುತ್ತೆ ಯಜಮಾನರಿಗೆ. ಮತ್ತೆ ಮನೇಲೆ ಆರೋಗ್ಯ ಸಮಸ್ಯೆ ಬರುತ್ತೆ, ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಗುತ್ತಪ್ಪ. ಈ ರೀತಿ ಇದ್ರೆ ಮಾಡ್ಬೇಡ ಇರ್ತಿ ಮಾಡಿದ್ರೆ ಪೂರ್ತಿ ಕಂಟಿನ್ಯೂ ಮಾಡ್ಕೋ, ಇಲ್ಲಾಂದ್ರೆ ಬಿಟ್ಟು ಬಿಡ್ಬೇಕಾದ್ರೆ ಹಂಗೆ ಇರ್ಲಿ, ಚೆನ್ನಾಗಿರ್ತೀಯ ಅಂತ. ಏನಾಯ್ತು ನೋಡೋಣ, ನಾನ್ ಚೆನ್ನಾಗಿದ್ದೀನಿ, ಸೂಪರ್ ಆಗಿದ್ದೀನಿ, ನಾನು ಕೆಲಸ ಮಾಡ್ತಾ ಇದ್ದೀನಿ, ಒಳ್ಳೆ ದುಡ್ಡು ಬರ್ತೈತೆ. ಯಾಕಂದ್ರೆ ಮನೆ ಆಲ್ಮೋಸ್ಟ್ ಚೆನ್ನಾಗೇ ಇತ್ತು, ಮೊದಲು ಚೆನ್ನಾಗಿತ್ತು, ಮನೆ ಎನರ್ಜಿ ಕೊಡ್ತಾ ಇತ್ತು, ದುಡ್ಡು ಬರ್ತಾ ಇತ್ತು, ಚೆನ್ನಾಗಿದ್ರು. ಈಗ ಏನಾಯ್ತು, ಇವರು ಎಕ್ಸ್ಟ್ರಾ ಮಾಡ್ಕೊಂಡ್ಮೇಲೆ ನಾನು ಹೇಳ್ದೆ, ಈ ಪ್ರಾಬ್ಲಮ್ ಆಗೇ ಆಗುತ್ತೆಪ್ಪ ಅಂತ. ಬಂದಾಗ ನೋಡ್ಕೊಳ್ಳೋಣ ಅಂತ. ಸರಿ ಆಯ್ತು ಬಿಡಿ, ನೀನು ಈಗ ನಾವ್ ಏನ್ ಹೇಳ್ಬೋದು, ಈಗ ಗೊತ್ತಿರೋ ತಿಳಿದಿರೋ ರೀತಿ ಮಾಡ್ಕೊಬೇಡಿಯಪ್ಪ ಅಂತ ಒಂದು ಹೇಳ್ಬೋದು. ಅಂದ್ರೆ ಈಗ ನಾವು ಕಲ್ತಿದೀವಿ, ಗೊತ್ತು, ಈಗ ನಮ್ ಜೊತೆಲಿರೋರಿಗೆ ಪ್ರಾಬ್ಲಮ್ ಅನುಭವಿಸ್ತಾರಲ್ಲಪ್ಪ, ಬ್ಯಾಡ್ ಈ ರೀತಿ ಮಾಡ್ಕೋಬೇಡಿ, ಪ್ರಾಬ್ಲಮ್ ಅನುಭವಿಸ್ತೀರಾ ಅಂತ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ ಅಂದ್ರೆ ನಾವು ಬಲವಂತ ಮಾಡಕ್ ಹೋಗಲ್ಲ, ಬಿಟ್ಬಿಡ್ತೀವಿ. ಏನು ಕೇಳಿ, ಕರ್ಮನ ಫಲ ಒಂದೊಂದು ಇರ್ತದೆ, ಇವ್ರು ಹಣೆ ಬರೆದ್ರೆ ಹಿಂಗೆ ಅನುಭವಿಸ್ಬೇಕು. ಈಗ ಒಬ್ರು ಯಾರೋ ಬಂದು ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ಅವ್ರ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಜಾಸ್ತಿ ಬಿಟ್ಬಿಡ್ತೀವಿ. ಈಗ ನಮ್ದು ಈಗ ದಾರಿಲಿ ಹೋಗ್ತಾ ಇರ್ತೀವಿ ನಾವು, ಈಗ ನಮ್ಗೆ ಗೊತ್ತಿರೋರ ಮನೆ, ಇಲ್ಲ ಯಾರಾಗ್ಲಿ ನಾವು ಹೋದಾಗ, ನನ್ಗೆ ಯಾವ್ದಾರು ಒಂದು ನೆಂಟ್ರ ಮನೆ ಹೋದಾಗ್ಲೂ ಅಷ್ಟೇ, ಎಲ್ಲಾರು ಹೋದಾಗ್ಲೂ ನಾವ್ ಏನ್ ಅನಿಸ್ತದೆ ನಮ್ಗೆ, ಈಗ ನಾವು ಒಂದು ವಿದ್ಯೆನ ಕಲ್ತಿದೀವಿ ಅಂದ್ಮೇಲೆ ಎಲ್ಲಾ ಕಡೆ ನಾವು ತಗೋಬಿಟ್ಟು ನಮ್ಗೆ ದುಡ್ಡುಗೋಸ್ಕರನೇ ಕೆಲಸ ಮಾಡ್ಬೇಕು, ದುಡ್ಡೇ ಬೇಕು ನಮ್ಗೆ, ದುಡ್ಡು ಕೊಟ್ರೆ ಮಾತ್ರ ಹೇಳ್ತೀವಿ, ಹಂಗಲ್ಲ. ನಮ್ ಮನ್ಸು ತಡೆಯಲ್ಲ. ನಮ್ಗೆ ಒಂದೊಂದ್ಸರಿ ಏನ್ ಮಾಡುತ್ತೆ ನೋಡಿ, ನಿಮ್ ಮನೆಗಳು ಹೋದಾಗ ಈ ರೀತಿ ಪ್ರಾಬ್ಲಮ್ ಇದೆ, ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡ್ಬಿಡ್ತೀವಿ. ಹೇಳ್ತೀವಿ, ಈ ಪ್ರಾಬ್ಲಮ್ ಹಿಂಗ್ ಅನುಭವಿಸ್ತಿದೀರಾ ಅಂತ, ಹ್ಞೂ ಅಂತ ಹೇಳ್ತಾರೆ. ಒಂದ್ಸರಿ ರೆಡಿ ಮಾಡ್ಕೊಳ್ಳಲ್ಲ ಅವರು. ಏನಕ್ಕೆ, ಅವ್ರ ಕರ್ಮಾನ ಫಲ ಅನುಭವಿಸ್ಲೇಬೇಕು ಅಂತ ಬಿಟ್ರೆ ನಾವ್ ಏನು ಮಾಡ್ಕೊಳಕ್ಕಾಗಲ್ಲ. ಅನುಭವಿಸಿದ ಮೇಲೆನೆ ಸರಿ ಮಾಡ್ಕೊಳ್ಳಿ ಅಂತ. ಈಗ ದಾರಿಲಿ ಹೋಗ್ಬೇಕಾದ್ರೆ ಯಾರ್ದೋ ಒಂದ್ ಮನೆ ಕಟ್ತಾ ಇರ್ತಾರೆ, ನಿಲ್ಲಿಸ್ತೀವಿ ನಾವು,
ಹೋಗ್ಬೇಕಾರೆ ಏನ್ ಮಾಡ್ತೀನಿ, ಹೋಗ್ಬಿಟ್ಟು ಸರ್ ಇದೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಇದು ಈ ರೀತಿ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಒಬ್ರು ಓಕೆ ಸರಿ ಮಾಡ್ಕೊಳ್ತಾರೆ, ಖುಷಿ ಆಗುತ್ತೆ ನೋಡಿದ್ರೆ ಪರವಾಗಿ ಮಾತು ಕೇಳಿದ್ರು ಅಂತ. ಹಿಂಗೆ ಒಬ್ರು ಕೇಳಲ್ಲ, ಪರಮಾತ್ಮ ಕೇಳಕ್ ಬಿಡಲ್ಲ, ಏನ್ ಮಾಡಕ್ ಆಗಲ್ಲ. ಹಾಗೆ ಏನಾಯ್ತು, ಈ ರೀತಿ ಬೆಳೆಸಿದ್ರು. ಅದಾದ್ಮೇಲೆ ಏನ್ ಮಾಡಿದ್ದಾರೆ ಇವರು, ಮುಂದೆ 2 ಕಂಬ ಇಟ್ಟು RCC ಹಾಕಿದ್ದಾರೆ. ಸಮಸ್ಯೆ ಕೇಳಿ ಹೆಂಗ್ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು, ನಾನು ಮೊದ್ಲೇ ಇಲ್ಲಿ ನೈಋತ್ಯಕ್ಕೆ ಬರ್ಬೇಕಪ್ಪ, ಇಲ್ಲ ಪಶ್ಚಿಮ ಮಧ್ಯಭಾಗದಾಗ ಬರ್ಬೇಕು, ಹೈಟಿಂಗ್ಗೆ ಇಲ್ಲಿ ವರುಣ ದಿಕ್ ಬರುತ್ತೆ, ನೀರ್ ಹಾಕಬಹುದು, ಇಲ್ಲಿ ನೈಋತ್ಯ ಬರ್ಬೇಕು, ಭಾರ ಬೀಳ್ಬೇಕು ಅಂತ ಹೇಳಿ ಬಂದಿದ್ದೀನಿ. ಇವ್ ನಮ್ಮ ಸ್ನೇಹಿತರು ಏನ್ ಮಾಡಿದ್ರೆ, ಇಲ್ಲಿಂದ ತೆಗೆದು ಇಲ್ಲಿಗಿಟ್ರು ಸಿಂಟ್ಯಾಕ್. ಮೊದ್ಲೇ RCC ಭಾರ ಮಾಡಿದ್ರು, ಅದ್ರ ಮೇಲೆ ಸಿಂಟ್ಯಾಕ್ ತಂದಿಟ್ರು. ಏನಕ್ಕೆ ಇಟ್ಟಿದ್ದೀರಾ ಅಂತ ಕೇಳಿದ್ರೆ, RCC ಆಯ್ತಲ್ಲ ಹಂಗೆ ನೀರು ತಗೊಬರ್ಲಿ ಸ್ಟ್ಯಾಂಡ್ ಮಾಡಕ್ಕಲ್ಲಿ ಮುಂದೆ RCC ಗಟ್ಟಿಯಾಗಿರ್ತಂತೆ ಇಟ್ಟಿದೀವಿ ಅಂತ ಹೇಳಿದ್ರು. ಈಗ ನೋಡಿದಾಗ ನೋಡಿ, ಬಿಡಲ್ಲ ಕರ್ಮನ ಫಲ, ನಮ್ಗೆ ಹಣೆ ಬರ, ನಾವು ಏನೇ ಒಳ್ಳೆ ಮಾಡ್ಕೋದು ಬಿಡಲ್ಲ ಅಂತ. ಆಮೇಲೆ ಅದಾದ್ಮೇಲೆ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ. ನಾನು ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ಒಂದ್ಸಲ ಹೇಳ್ ಬಂದಿದ್ದೆ, ಈ ಟ್ಯಾಂಕಲ್ಲಿ ಇಟ್ಟಿರೋದೆಲ್ಲ ವಿಚಾರ ನಂಗೆ ಗೊತ್ತಿಲ್ಲ, ಇಲ್ಲಿ ಬರಬಾರ್ದಪ್ಪ, ಕಂಟಿನ್ಯೂ ಮಾಡ್ಕೋಬೇಕು, ಹಿಂದೆ ಇತ್ತಲ್ಲ ಸುಮ್ಮನಿದ್ದೆ, ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಇವ್ರು ಹೇಳಿದ್ರಲ್ಲ ನಮ್ಗೆ ಬಂದಾಗ ನೋಡ್ಕೊಳ್ಳೋಣ ಅಂತ. ಈಗ ಆಲ್ರೆಡಿ ಬಂದ್ಬಿಟ್ಟಿದೆ. ಏನ್ ಸಮಸ್ಯೆಗಳಂದ್ರೆ, ಅವ್ರ ಮನೆ ಹೆಂಡತಿ ಮಗಳಿಗೆ ಆರೋಗ್ಯ ಸಮಸ್ಯೆ. ಎನಿ ಟೈಮ್ ಈಗ ಏನಾಗಿದೆ ಅಂದ್ರೆ, ಬರೀ ಹಾಸ್ಪಿಟ್ಲ್ ಖರ್ಚು 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 ಬರ್ತಾ ಇದೆ, ನಂಗೆ ತಡ್ಕೊಳಕ್ ಆಯ್ತಾ ಇಲ್ಲ. ಜೊತೆಗೆ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಈಶಾನ್ಯದ ಭಾರ ಬಿದ್ದಾಗ ಇವ್ರಿಗೂ ಕೆಲಸ ಸರಿಯಾಗಿ ಸಿಗ್ತಾ ಇಲ್ಲ. ಏನೋ ಕಡೆ ಕೆಲಸ ಹೋಗ್ತಾರೆ, 1 ತಿಂಗಳು 2 ತಿಂಗಳು ಮಾಡ್ತಾರೆ, ಪುನಃ ಅಲ್ಲೂ ಕೆಲಸ ಇಲ್ಲ, ಪುನಃ ಇನ್ನೊಂದ್ ಕಡೆ ಹುಡುಕ್ಬೇಕು, ಪುನಃ 1 ತಿಂಗಳು 2 ತಿಂಗಳು ಮನೆ ಕೂಡ್ಬೇಕು, ದುಡ್ಡು ಹಣಕಾಸು ರೊಟೇಷನ್ ಬರ್ತಾ ಇಲ್ಲ ಕರೆಕ್ಟಾಗಿ. ಆಟೋಮೆಟಿಕಲಿ ಸಾಲ ಮಾಡ್ಕೋಬೇಕಾಗುತ್ತೆ, ಪ್ರಾಬ್ಲಮ್ಗಳು ಕ್ರಿಯೇಟ್ ಆದವು. ನೋಡಿ, ಒಂದು ಮನೆಯದಿದ್ದಾಗ ಫಸ್ಟು ಚೆನ್ನಾಗಿ ನಡೀತಾ ಇದ್ದಾಗ, ಪ್ರಾಬ್ಲಮ್ ಇದ್ದಾಗ ನೋಡೋಣ ಏನಾಗಲ್ಲ ಅಂತ ಹೇಳ್ತಿದ್ರು. ಈಗ ಪ್ರಾಬ್ಲಮ್ ಕ್ರಿಯೇಟ್ ಆದ್ಮೇಲೆ ಈಗ ಹೌದು ಇದು ನಮ್ಗೆ ಪ್ರಾಬ್ಲಮ್ ಆಯ್ತಾ ಇರ್ಬೋದು ಅಂತ ಹೇಳಿದ್ರು. ಈಗ ನಾವ್ ಏನ್ ಮಾಡಿದೀವಿ, ಇದನ್ನ ಟ್ಯಾಂಕ್ ತೆಗೆದು ಇಲ್ಲಿ ಹಿಂದೆ ಹಾಕ್ಸಿ ನೈಋತ್ಯ ಭಾಗಕ್ಕೆ ಬರಲಿ, ಇಲ್ಲೊಂದು ಸ್ಟ್ಯಾಂಡ್ ಈ ಸ್ಟ್ಯಾಂಡ್ ತೆಗೆದು ಇಲ್ಲ ಆಗ್ಬಿಟ್ಟು ಕನೆಕ್ಟಿವಿಟಿ ಕೊಡಿ, ಜೊತೆಗಿದ್ನ ನಮ್ಗೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ, ನಮಗೆ ಕಂಟಿನ್ಯೂ ಕೊಟ್ಬಿಡಿ, 4 ಕಂಬ ಹಾಕೊಳ್ಳಿ, ಫುಲ್ ಕಂಟಿನ್ಯೂ ಕೊಡಿ. ನಾವು ಕಂಟಿನ್ಯೂಟಿ ಮಾಡಿದಾಗ ಏನಾಗುತ್ತೆ, ಕಟ್ ಆಗಲ್ಲ, ಕಂಟಿನ್ಯೂ ಬರುತ್ತೆ. ಜೊತೆಗೆ ಏನಾಗುತ್ತೆ, ಆಟೋಮೆಟಿಕಲಿ ಇವ್ರದ್ದು ಹೆಂಗೆ ಸ್ಟಾರ್ಟ್ ಆಯ್ತಾ ಬಂತು, ಹಾಸ್ಪಿಟ್ಲ್ ಖರ್ಚುಗಳೆಲ್ಲ ಬಂತು, ಮುಂದಕ್ಕೆ ಬಂದು ಮೈನಸ್ ಆಯ್ತಾ ಬಂತು ದುಡ್ಡು ಗಿಡ್ದೆಲ್ಲ, ಹಂಗೆ ಪುನಃ ಅದೆಲ್ಲ ಕಮ್ಮಿ ಆಯ್ತಾ ಬಂದು 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 ಹಾಸ್ಪಿಟ್ಲ್ ಖರ್ಚುಗಳು ಕಮ್ಮಿ ಆಗುತ್ತೆ, ಸಮಸ್ಯೆಗಳು ಕಮ್ಮಿ ಆಗುತ್ತೆ, ಹಣಕಾಸು ಪ್ಲೇಸ್ ಆಯ್ತಾ ಬರುತ್ತೆ. ನೆಕ್ಸ್ಟ್ ಸಿಂಪಲ್ ಏನಿಲ್ಲ, ಮನೆ ಮುಂದೆ ಚೆನ್ನಾಗಿಲ್ಲ ಅಂತ ಮಾಡಿದ್ದು, ಟ್ಯಾಂಕ್ ತಂದು ಇಲ್ಲಿ ಇಟ್ಕೊಂಡ್ರು, ಮುಂದೆ ಭಾರ ಬೀಳ್ತು, ಇಲ್ಲೂ ಕಟ್ಟಾಯ್ತು, ಅಗ್ನಿ ಮೂಲೆ, ಪ್ರಾಬ್ಲಮ್ಗಳು ಕ್ರಿಯೇಟ್ ಆಯ್ತಾ ಬಂದು. ಇದು ಅನುಭವಿಸಿ ಒಂದು 2-2.5 ವರ್ಷ ಆಗಿರ್ಬೋದು ಮಾಡ್ಕೊಂಡು. ಈಗ ಫುಲ್ಲು ಟಾಪಲ್ಲಿ ಇದ್ರ ಕೆಳಗೆ ಬಂದ್ಬಿಟ್ಟು ಈಗ ಪರದಾಡ್ತವ್ರೆ. ಈ ರೀತಿ ಪ್ರಾಬ್ಲಮ್ನ ಮಾಡ್ಕೋಬೇಡಿ, ಸಮಸ್ಯೆಗಳನ್ನ ನಾವು ಎಕ್ಸ್ಟ್ರಾ ತಂದ್ಕೊಳ್ತೀವಿ. ಸುಮ್ಮನೆ ಈಗ ಏನಾಗುತ್ತೆ ಅಂತ ಹೇಳಿದಾಗ, ಇನ್ನೂ ಒಂದೊಂದು ಸಮಸ್ಯೆಗಳು ಯಾವ ರೀತಿ ಮಾಡ್ಕೊತಿದಾರೆ ಅಂದಾಗ, ಚೆನ್ನಾಗಿರುತ್ತೆ ಮನೆ ನೀಟಾಗಿ ಕೇಕ್ ತರ ಬಾಕ್ಸ್ ಸ್ಕ್ವಯರ್ ಅಲ್ಲಿ ರೆಕ್ಟ್ಯಾಂಗಲ್ ಅಲ್ಲಿ ಮನೆ ಸೂಪರ್ ಆಗಿರುತ್ತೆ. ಎಕ್ಸ್ಟ್ರಾ ಹೆಂಗ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತೀನಿ, ನೀವು ಕೇಳಿ. ಒಂದು ಕಾರ್ ತರ್ತಾರೆ, ಕಾರ್ ತಂದ್ರು, ಕಾರ್ ತಂದಾಗ ಉತ್ತರದಲ್ಲಿ ಜಾಗ ಇದೆ, ಇದೆಲ್ಲ ನಾನು ನೋಡಿರೋಂಥವು, ಅವ್ರ ಪ್ರಾಬ್ಲಮ್ನ ಮಾಡ್ಕೊಂಡಿರೋಂಥದ್ದು. ಇವ್ರು ಏನ್ ಮಾಡಿದ್ದಾರೆ, ಕಾರ್ ತಂದಾಗ ಇವು ಇನ್ನೊಂದು ಮನೆ, ಬೇರೆ ಮನೆದಿದ್ದು ಇದ್ರಲ್ಲ, ಇದು ಇಷ್ಟು ಈಗ ಸರಿ ಮಾಡ್ಕೊಳಕ್ ಹೇಳಿದೀನಿ. ಈಗ ಅವ್ರಿಗೆ ಹೌದು ವಾಸ್ತು ಇದೆ, ನಮ್ಗೆ ಸಮಸ್ಯೆಗಳಾಗ್ತಿರೋದು ನೋಡಿ ಒಪ್ಕೊಂಡ್ರು. ಈಗ ಒಪ್ಕೊಂಡು ಈಗ ನಮ್ಮ ಫ್ರೆಂಡ್, ನನ್ನ ಸ್ನೇಹಿತನೇ ರೆಡಿ ಮಾಡ್ಕೊಳಕ್ ಕೇಳಿದ್ರೆ ರೆಡಿ ಮಾಡಿಸ್ತಾ ಇದಾರೆ ಈಗ. ಅದಾದ್ಮೇಲೆ ನೋಡಿ, ಇದು ಇನ್ನೊಂದು ಮನೆ, ಇದು ನಾರ್ತ್. ಹೊಸ ಸಮಸ್ಯೆಗಳು ಯಾವ ರೀತಿ ಕ್ರಿಯೇಟ್ ಆಗುತ್ತೆ, ನಾವ್ ಯಾವ ರೀತಿ ತಪ್ಪನ ಮಾಡ್ಕೊಳ್ತೀವಿ ಅಂತ. ಇದು ನಾನು ಹೇಳ್ದಂಗೆ ಏನ್ ಗೊತ್ತಾ, ಒಂದೊಂದು ಮನೆಗಳಲ್ಲಿ ಹೋದಾಗ್ಲೂ ಒಂದೊಂದು ಡಿಫ್ರೆಂಟ್ ಚೇಂಜಸ್. ನಂಗೆ ಇದೇ ರೀತಿ ಒಂದೇ ಸೇಮ್ ಪ್ರಾಬ್ಲಮ್ಗಳು ಸಿಕ್ಕಿಲ್ಲ ನನಗೆ ನೋಡಿದಾಗ, ಅಪರೂಪ ಸಿಗೋಂಥದಂಗೆ. ಇವ್ರು ಏನ್ ಮಾಡಿದ್ರು, ಇಲ್ಲಿ ಜಾಗ ಫುಲ್ ಜಾಗ ಇದೆ ಅವ್ರಿಗೆ, ಉತ್ತರದಲ್ಲಿ ಶೆಡ್ ಮಾಡಿದ್ರು, ಕಾರ್ ಶೆಡ್. ಕಾರ್ಗೆ ಅಂದ್ಮೇಲೆ ಶೆಡ್ ಮಾಡ್ಲೇಬೇಕಲ್ಲ. ಈಗ ನಾವು ಒಣಗಿದ್ರು ಬೇಜಾರ್ ಮಕ್ಕಳಲ್ಲ, ನಾವು ನಮ್ಮ ಬಟ್ಟೆ ಕೊಳೆಗಿದ್ರೆ ನಮ್ಮ ಕೈ ಕೊಳೆದ್ರೆ ಬೇಜಾರ್ ಮಕ್ಕಳಲ್ಲ. ಕಾರು ಬಿಸಿಲ ಒಣಗಿದ್ರೆ ಬೇಜಾರಾಗುತ್ತೆ ಮನ್ಸಿಗೆ, ಮತ್ತೆ ಅದು ಕೊಳೆದ್ರೆ ಬೇಜಾರಾಗುತ್ತೆ. ನೀಟಾಗಿ ಇಟ್ಕೋಬೇಕು, ಚೆನ್ನಾಗಿ ಮುಚ್ಚಿಟ್ಕೋಬೇಕು, ಟರ್ಪಲ್ಲ ನೆನಿಬಾರ್ದು ಒಣಗಬಾರ್ದು ಬಂದಾಗ ಅಂತ ಶೆಡ್ ಮಾಡಿದ್ರು. ಇಲ್ಲಿ ಇವರು ಒಂದು ತಪ್ಪು ಏನ್ ಮಾಡಿದ್ರು ಅಂದ್ರೆ, 2 ಕಂಬ ಬಿಟ್ಟು ಮಾಡ್ಬೇಕಿತ್ತು, ಮನೆ ಅಣಿಸ್ಬಾರ್ದಿತ್ತು, ಇದನ್ನ ಮಾಡ್ಬೇಕಿತ್ತು. ಇಲ್ಲಿ ಸಪ್ರೇಟ್ ಮಾಡಿ ಅಂತ ಹೇಳಿ ಕಾಂಟ್ರಾಕ್ಟ್ ಎಲ್ಲ ಕೊಟ್ಟರು. ಇವ್ರೇನ್ ಮಾಡ್ತಾರೆ, ವೆಲ್ಡಿಂಗ್ ಅವ್ರು ಏನ್ ಮಾಡಿದ್ರು, ಸರ್ ಇಲ್ಲಿ 2 ಕಂಬ ಯಾಕೆ ಕೊಡ್ಬೇಕು ಸರ್, ಹಿಂಗ ಹಾಕೋಣ ಮನೆಗೆ ಅಣಿಸ್ಬಿಡೋಣ, 2 ಕಂಬ ಉಳ್ಕೊಳ್ಳುತ್ತೆ, ಡೈರೆಕ್ಟಿಂಗ್ ಸಿಗುತ್ತೆ, ಸುಮ್ಮನೆ ಯಾಕೆ ರಿಸ್ಕು ಅಂತ ಹೇಳ್ಬಿಟ್ಟು ಮಾಡಿದ್ರು ಅವರು. ಈಗೇನಾಯ್ತು, ಇವ್ರದು ನಾವು ವೆಲ್ಡಿಂಗ್ ಅವ್ರದ್ದು ತಪ್ಪು, ಮನೆ ಓನರ್ದು ತಪ್ಪು ಅಂತಲ್ಲ, ನಮ್ಮ ಹಣೆ ಬರದಲ್ಲಿ ಹೆಂಗ್ ಸೇಯಕಲ್ತೀವಿ, ಯಾವ ರೀತಿ ಒಂದು ತಂದಾಗ ನಾವು ಎಷ್ಟೇ ಏನೋ ಮಾಡ್ಕೊಂಡ ಮುಂದೆ ಚೆನ್ನಾಗೇ ಇದ್ರು ಮನೇಲಿ,
ಯಾವ ಸಮಸ್ಯೆ ಹಣಕಾಸೆಲ್ಲ ಚೆನ್ನಾಗೇ ಇತ್ತು, ಎಕ್ಸ್ಟ್ರಾ ಮಾಡಿದಾಗ ಹೆಂಗ್ ಪ್ರಾಬ್ಲಮ್ ಆಗಿದೆ ಅಂತ. ಹಿಂಗ್ ಮಾಡಿದ್ಮೇಲೆ ಏನಾಗಿದೆ, ಕಾರ್ ಸೆಟ್ ತಂದು ನಿಲ್ಲಿಸ್ತಾ ಇದಾರೆ. ಕಾರು ಫುಲ್ ಬೆಳೆಲಿ ಲಾಸು ಆ ವರ್ಷದಲ್ಲಿ. ಪುನಃ ಯಾವ್ದು ಕೆಲಸ ಮಾಡೋದು ಸರಿಯಾಗಿ ಆಗ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ. ಆಟೋಮೆಟಿಕಲಿ ಚೆನ್ನಾಗಿದ್ದಂತ ಸಾಲ ಆಯ್ತಾ ಏನಕ್ಕೆ ಆಗ್ತಾ ಇದೆ ಸಮಸ್ಯೆ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಆಮೇಲೆ ನಮ್ಮ ವಿಡಿಯೋಗಳು ನೋಡಿದಾಗ, ಕರ್ಸಿದಾಗ ನೋಡಿದಾಗ ಇದು ಅನ್ಸಿದ್ರು, ಇದನ್ನ ಬಿಡಿಸ್ಬಿಟ್ಟು ಇನ್ನೆರಡು ಕಂಬ ಹಾಕಿ ಇಲ್ಲಿ ಸಪ್ರೇಟ್ ಮಾಡ್ಕೊಳ್ಳಿ ಇದನ್ನ ವಾಯುಮೂಲ. ಒಳ್ಳೆ ಜಾಗನೇ ಅದು ಕಾರ್ ಪಾರ್ಕಿಂಗ್ ಮಾಡಕ್ಕೆ, ಒಳ್ಳೆ ಜಾಗದಲ್ಲೇ ಮಾಡಿದ್ದಾರೆ. ಆದ್ರೆ ಅಂಟಿಸಿ ಪ್ರಾಬ್ಲಮ್, ಕಂಬ ಹಾಕ್ಸಿ ಮನೆದ ಬಿಡಿಸಿ ಮಾಡಿ ಅಂತ ಹೇಳುದು. ಈಗ ಬಿಡಿಸಿ ಹೆಚ್ಚು ಕಮ್ಮಿ ಒಂದು ರೆಡಿ ಮಾಡಿಸಿದ್ದು ಒಂದು 6-7 ತಿಂಗಳಾಗಿದೆ. ಈಗ ಫೋನ್ ಮಾಡಿದ್ರು, ಈಗ ಪರವಾಗಿಲ್ಲ ಸರ್, ಸ್ವಲ್ಪ ಚೇಂಜಸ್ ಆಗಿದೆ ಅಂತ ಅವರೇ ಫೋನ್ ಮಾಡಿದ್ರು. ಹಂಗಾಗಿ ಈ ವಿಡಿಯೋದೆಲ್ಲ ಜ್ಞಾನ ಬಂದ, ಈಗ ಜ್ಞಾನ ಆಗಿದೆ ನನಗೆ. ಅವ್ರು ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಇದೊಂದು ಹೇಳಿದ್ ನಿಮ್ಗೆ. ಈ ರೀತಿ ನಾವು ಪ್ರಾಬ್ಲಮ್ಗಳನ್ನ ಮಾಡ್ಕೊಳ್ತಾ ಇದೀವಿ. ನಾವು 2 ಕಂಬ ಬಿಡ್ಸಕ್ ಹೋಗೋದು, ಈಗ ಸುಮ್ಮನೆ 2 ಕಂಬ ಕೊಟ್ಟು ಎಕ್ಸ್ಟ್ರಾ ಕೆಲಸ ಆಗುತ್ತಲ್ಲ, ಅನ್ಸ್ಬಿಟ್ರೆ ಈಸಿ ಆಗುತ್ತಲ್ಲ ನಂಗೆ ಮಾಡ್ಕೊಳ್ತೀವಿ. ಆ ಪ್ರಾಬ್ಲಮ್ನ ಅನುಭವಿಸ್ತೀವಿ. ಈ ರೀತಿ ಪ್ರಾಬ್ಲಮ್ಗಳು, ಸಮಸ್ಯೆಗಳನ್ನ ಅನುಭವಿಸ್ಬಾರ್ದು. ಏನಾದ್ರು ತಪ್ಪು ಚೇಂಜಸ್ ಮಾಡ್ಕೊಳಂಗಿದ್ರೆ ನೀವೇ ಮಾಡ್ಕೋಬಹುದು ವಿಡಿಯೋದಲ್ಲಿ. ಇಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್, ಯಾವ್ದು ಏನೇನಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ನಾವು ವಿಸಿಟಿಂಗ್ ಮಾಡ್ಕೊಡಿ ಅಂದ್ರೆ ನಾವು ವಿಸಿಟಿಂಗ್ ಮಾಡ್ಕೊಡ್ತೀವಿ. ಇಲ್ಲ ನಮ್ಮಂಥವ್ರು ಸುಮಾರು ಜನ ಕಲ್ತಿರೋರು, ವಾಸ್ತುದ ಬಗ್ಗೆ ತಿಳ್ಕೊಂಡಿರೋರು ನಿಮ್ಮ ಅಕ್ಕಪಕ್ಕದಲ್ಲಿದ್ರೆ ಅವ್ರಿಗೂ ತೋರಿಸಿ. ಯಾಕೆಂದ್ರೆ ಈಗ ನಾವೇ ಎಲ್ಲಾನೀಗ ಒಬ್ರು ಒಂದೊಂದು ವಿಚಾರದಲ್ಲಿ ಪರಿಣಿತಿ ಹೊಂದಿರ್ತಾರೆ. ಈಗ ಡಾಕ್ಟ್ರು ಅಂದ್ರೆ ಮೂಳೆ ತಜ್ಞರ ಒಬ್ರು ಇರ್ತಾರೆ, ಅವ್ರು ಅದರಲ್ಲಿ ಸ್ಪೆಷಲೈಸ್ ಆಗಿರ್ತಾರೆ. ಈಗ ಹಾರ್ಟ್ದು, ಕಿಡ್ನಿದು, ಹಿಂಗೆ ಒಂದೊಂದು ಬ್ರೈನ್ದು, ಕ್ಯಾನ್ಸರು, ಇಂಥವಕ್ಕೆ ಒಬ್ಬೊಬ್ರು ಒಂದೊಂದಕ್ಕೆ ಸ್ಪೆಷಲಿಸ್ಟ್ ಆಗಿರ್ತಾರೆ, ಸರ್ಜನ್ಗಳಾಗಿರ್ತಾರಲ್ಲ. ಆ ರೀತಿ ಈ ವಾಸ್ತುಗಳಲ್ಲೂ, ವಾಸ್ತು ಶಾಸ್ತ್ರ ಇಂಥದ್ರಲ್ಲೂ ಪರಿಣಿತಿ ಆಗಿರ್ತಾರೆ, ತಜ್ಞರಾಗಿರ್ತಾರೆ. ಅಂಥವ್ರ ತೋರಿಸಿದಾಗ ನಮ್ಗೆ ಎಕ್ಸಾಕ್ಟ್ ಆಗಿ ಸಿಕ್ಬಿಡುತ್ತೆ ಪಿಕ್ಚರ್ಗಳು. ಈಗ ಒಬ್ಬ ವಾಸ್ತು ಅವರು ಅಂತ ಹೇಳಿದ್ರೆ ತಿಳ್ಕೊಳ್ಳಿ, ಫಸ್ಟ್ ಆಫ್ ಆಲ್ ಬಂದ ನಿಮ್ಮ ಮನೆ ಹಿಂಗ್ ಚೇಂಜ್ ಮಾಡಿ ಈ ರೀತಿ ಮಾಡಿ ಹೇಳ್ಬಿಟ್ಟು ಹೋಗ್ತಾರೆ. ಅದಲ್ಲ, ನಿಮ್ ಮನೆ ನೋಡ್ತಿದಂಗೆ ಹೇಳ್ಬೇಕು ಅವ್ರು. ಈಗ ನಾವು ಒಂದ್ ಮನೆ ನೋಡ್ತಂಗೆ ಹೇಳ್ಬಿಡ್ತೀವಿ, ನೀವು ಈ ರೀತಿ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀರಿ, ಇದೇ ಪ್ರಾಬ್ಲಮ್ ಅಂತ. ಹೌದು ಅಂತ ಒಪ್ಕೊಳ್ತಾರೆ ಅವರು. ನೀವೇನು ಹೇಳೋದೇ ಬೇಡ, ಮನೆ ಹೋಗ್ತಿದಂಗೆ ಹೇಳ್ಬಿಡ್ತೀವಿ ನಾವು ಹೌದು ಅಂತ. ಒಂದು ಮನೆಗೆ ಹೋದಾಗ ಹೇಳಿದ್ರೆ ನೀವು ಹಾಸ್ಪಿಟ್ಲ್ ಖರ್ಚು ಮಾಡ್ತೀರಿ ಸರ್, ಲೇಡೀಸ್ಗೆ ಪ್ರಾಬ್ಲಮ್ ಅಂತ ಹೇಳಿದ್ರು ಮನೆ ಹೋದಾಗ ಒಂದು ದೊಡ್ಡಬಳ್ಳಾಪುರದಲ್ಲಿ. ಹೌದು ಸರ್, ಒಂದು 18ರಿಂದ 20 ಲಕ್ಷ ಖರ್ಚಾಗಿ ಹೋಗಿದೆ ನಮ್ಮ ತಾಯಿಗೆ ಅಂತ ಹೇಳಿದ್ರು ಮಾತು. ಹಿಂಗೆ ಈ ರೀತಿ ಪ್ರಾಬ್ಲಮ್ಗಳನ್ನ ಅನುಭವಿಸ್ಬೇಕಾಗುತ್ತೆ, ಅನುಭವಿಸ್ತಾ ಇರ್ತಾರೆ. ಹಿಂಗಿದ್ದಾಗ ಚೇಂಜಸ್ ಮಾಡ್ಕೊಂಡಾಗ ಅವೆಲ್ಲ ಚೇಂಜಸ್ ಆಗುತ್ತೆ. ಇರೋದ್ರಲ್ಲಿ ನಾವು ಯಾವ್ದನ್ನು ಹಾಳು ಮಾಡೋದಕ್ಕೆ ಪಂಚತತ್ವಗಳನ್ನ ನೀಟಾಗಿ ಮಾಡ್ಕೊಂಡಾಗ ಅವು ನಮ್ಗೆ ಸಹಕಾರ ಕೊಡ್ತವೆ. ಇಲ್ಲ ನಂಗೆ ಇಷ್ಟ ಬಂದ ಏನಾಗುತ್ತೆ ನೋಡೋಣ, ಕಟಾವ್ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಈ ರೀತಿ ದರ್ಪ ಎಲ್ಲ ತೋರಿಸಿದಾಗ ಅದು ಏನ್ ಮಾಡುತ್ತೆ, ಅದು ಅದ್ರ ಕೆಲಸ ಉಲ್ಟನೇ ಮಾಡುತ್ತೆ. ಅದು ನಮ್ಗೆ ವಾಸ್ತುಗೆ ವಿರುದ್ಧವಾಗಿ ಕಟ್ಟಿದಾಗ ಅದು ವಿರುದ್ಧವಾಗಿ ನಮ್ಗೆ ಕೊಡುತ್ತೆ. ವಾಸ್ತು ಪ್ರಕಾರ ಕಟ್ಟಿದಾಗ ನಮ್ಗೆ ಅದು ವಾಸ್ತು ಪ್ರಕಾರವಾಗಿ ಅನುಕೂಲ ಮಾಡ್ಕೊಡುತ್ತೆ, ಮನೆ ಪ್ಲಸ್ ಆಗಕ್ಕೆ ಸಹಕಾರ ಮಾಡ್ಕೊಡುತ್ತೆ. ಈ ರೀತಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಚೆನ್ನಾಗಿದ್ದು ಇದು ಹೇಳಿದ್ನಲ್ಲ, ಕಾರ್ ತಗೊಂಡ್ಮೇಲೆ ಆಮೇಲೆ ಹೇಳೋದು ಯಾವ್ದು ಜನಗಳು ಕಮ್ಮಿ ಬಿಟ್ಟಿದೆಯೋ ಏನು ಅಂತ ಗೊತ್ತಾಯ್ತಾ ಇಲ್ಲ, ನಾವು ಕಾರ್ ತಗೊಂಡ್ಮೇಲೆ ಫುಲ್ ಲಾಸ್ ಆಯ್ತಾ ಇದೀವಿ ಅಂತ. ಅದು ಈ ರೀತಿ ಎಕ್ಸ್ಟ್ರಾ ಸೆಡ್ ಮಾಡ್ಕೊಂಡಾಗ ಪ್ರಾಬ್ಲಮ್ ಆಗಿರೋದು. ಹಂಗೆ ನಾವು ಒಂದೊಂದು ಮಿಸ್ಟೇಕ್ಗಳು ಮಾಡ್ಕೋಬಾರ್ದು ಇರ್ತಿ. ನಾವು ಇದನ್ನ ಫೌಂಡೇಶನ್ ಇಂದ ಅಂದ್ರೆ ಒಂದು ಖಾಲಿ ಸೈಟ್ ಇಂದ ತೋರಿಸಿದ್ರೆ ಮಾಡಿದಾಗ ಇನ್ನು ಎಕ್ಸಾಕ್ಟ್ ಆಗಿ ಎತ್ಕೊಬಹುದು. ಈಗ ಮಾಡಿರೋದ ಏನ್ ಮಾಡ್ಕಾಗಲ್ಲ, ನಾವು ಇದನ್ನ ಚೇಂಜಸ್ ಮಾಡ್ಕೋಬಹುದು. ಖಾಲಿ ಸೈಟ್ ಇಂದ ಆಗ್ಬಿಟ್ಟು ನೆಕ್ಸ್ಟ್ ಮನೆ ಕಟ್ಟೋರ್ಗೆ ಯಾರಿಗಾದ್ರು ವಿಡಿಯೋಗಳನ್ನ ಶೇರ್ ಮಾಡಿ ಅವ್ರಿಗೆ ಗೊತ್ತಾಗ್ಲಿ. ಖಾಲಿ ಸೈಟ್ ಇಂದ ವಿಸಿಟ್ ಮಾಡಿಸ್ಕೊಂಡು, ಇಲ್ಲ ಖಾಲಿ ಸೈಟ್ ಒಂದು ಕಳ್ಸಿ ಮೆಜರ್ಮೆಂಟ್ ಎಲ್ಲಿ ಮನೆ ಕಟ್ಟಬೇಕು, ಯಾವ ಸೈಜಲ್ಲಿ ಕಟ್ಟಬೇಕು, ಯಾವ್ಯಾವ ಕಡೆ ಎಷ್ಟು ಜಾಗ ಬಿಡ್ಬೇಕು ಈ ರೀತಿ ಮಾಡಿ ಕಟ್ಟಿದಾಗ ನಮ್ಗೆ ಅಲ್ಲಿ ನಮ್ಗೆ ಪ್ಲೇಸ್ ಆಯ್ತಾ ಬರುತ್ತೆ. ಈ ರೀತಿ ಮಾಡಿದಾಗಲೇ ನಮ್ಗೆ ಎನರ್ಜಿ ಸಿಗೋಂಥದ್ದು ಅಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿ ವೀಕ್ಷಕರೇ ವಿಡಿಯೋಗಳನ್ನ ನೋಡ್ತಾ ಇರಿ. ಆಮೇಲೆ ಯಾರು ಮನೆ ಕಟ್ಟೋರು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಇದ್ರೆ ಶೇರ್ ಮಾಡಿ ವಿಡಿಯೋಗಳನ್ನ. ಅದರಿಂದ ಉಪಯೋಗ ಆದ್ರೆ ನಿಮ್ಗೂ ಅದರಿಂದ ಪುಣ್ಯ ಬರುತ್ತೆ ಅಂತ ಹೇಳ್ತಾ, ಯಾರು ಇದ್ರೆ ಇದು ಏನ್ ಗೊತ್ತಾ, ವಿಡಿಯೋಗಳನ್ನ ಮಾಡ್ತಿರೋ ಉದ್ದೇಶ ಅಂತ ಹೇಳಿದ್ರೆ ಈ ರೀತಿ ಪ್ರಾಬ್ಲಮ್ಗಳು ನೋಡಿದಾಗ ಅಕಸ್ಮಾತ್ ನಮಗೆ ಕಷ್ಟಕ್ಕಾಗ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ನೀವೇ ನೋಡಿ ಚೇಂಜಸ್ ಮಾಡ್ಕೊಳ್ಳಿ ಅಂತ. ಈ ಪ್ರಾಬ್ಲಮ್ಗಳು ನಾವು ಹೇಳ್ತೀವಿ ಈ ರೀತಿ ಇದ್ದಾಗ ಪ್ರಾಬ್ಲಮ್ ಇರುತ್ತೆ ಅಂತ, ಅದು ನಿಮ್ಮ ಮನೆಗಳಲ್ಲೂ ನಡೀತಾ ಇದ್ರೆ ಚೇಂಜಸ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಅಷ್ಟೇ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.